ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಾವು ಬ್ರೆಡ್ ಮಸಾಲ ಟೋಸ್ಟನ್ನು ಹೇಗೆ ಮಾಡೋದು ಅಂತ ನೋಡೋಣ. ಬೇಕರಿಗಳಲ್ಲಿ ಯಾವ ರೀತಿ ಟೇಸ್ಟ್ ಆಗಿರುತ್ತೆ ಅದೇ ರೀತಿ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಒಂದು ಫ್ರೈಯಿಂಗ್ ಪ್ಯಾನನ್ನು ತೆಗೆದುಕೊಂಡಿದ್ದೇನೆ. ಈಗ ಅದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ತೇನೆ. ಎಣ್ಣೆ ಬಿಸಿಯಾದ ನಂತರ ಸಣ್ಣದಾಗಿ ಹೆಚ್ಚಿಟ್ಟುಕೊಂಡ 2 ಹಸಿಮೆಣಸನ್ನು ಹಾಕಿಕೊಳ್ತೇನೆ. ಮಕ್ಕಳಿಗೆ ಕೊಡೋದಾದರೆ ಹಸಿಮೆಣಸನ್ನು ಸ್ಕಿಪ್ ಮಾಡಿ, ಖಾರ ಜಾಸ್ತಿ ಆಗುತ್ತೆ. ಹಾಗಾಗಿ ಇದನ್ನು ಕ್ರಿಸ್ಪಿ ಆಗುವ ತನಕ ಫ್ರೈ ಮಾಡ್ಕೊಳ್ಬೇಕು, ಆವಾಗ ಸ್ವಲ್ಪ ಖಾರ ಕಮ್ಮಿ ಆಗುತ್ತೆ. ಈಗ ಹೆಚ್ಚಿಟ್ಟುಕೊಂಡ ಈರುಳ್ಳಿ 1, ತುರಿದಿಟ್ಟುಕೊಂಡ ಕ್ಯಾರೆಟ್ ಅರ್ಧ ಕಪ್, ಸಣ್ಣದಾಗಿ ಹೆಚ್ಚಿಟ್ಟುಕೊಂಡ ಕ್ಯಾಪ್ಸಿಕಮ್ ಅರ್ಧ ಕಪ್, 1 ಕಪ್ ಕ್ಯಾಬೇಜ್. ಈಗ ಇದನ್ನು 1 ನಿಮಿಷಗಳ ಕಾಲ ಫ್ರೈ ಮಾಡಿಕೊಳ್ಬೇಕು. ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಳ್ಬೇಕು. ಈಗ ಸಣ್ಣದಾಗಿ ಹೆಚ್ಚಿಟ್ಟುಕೊಂಡ ಟೊಮೆಟೊ 1, ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಇದನ್ನು ಮತ್ತೆ 1 ನಿಮಿಷಗಳ ಕಾಲ ಫ್ರೈ ಮಾಡಿಕೊಳ್ತೇನೆ. ಫ್ರೈ ಆದ ನಂತರ ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ, ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿ, 1/4 ಟೀ ಸ್ಪೂನ್ ಅರಶಿನ ಪುಡಿ, ಹಾಗೆಯೇ ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿಕೊಳ್ತೇನೆ. ನೀವು ಉಪ್ಪನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ 1 ಟೇಬಲ್ ಸ್ಪೂನ್ ಟೊಮೆಟೊ ಕೆಚಪನ್ನು ಹಾಕಿಕೊಳ್ತೇನೆ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಮಸಾಲ ರೆಡಿ ಆಯಿತು. ಈಗ ಇದನ್ನು ಒಂದು ಸೈಡ್ಗೆ ಇಟ್ಕೊಳ್ಳೋಣ. ಈಗ ಗ್ಯಾಸ್ ಮೇಲೆ ಒಂದು ತವಾವನ್ನು ಇಟ್ಕೊಂಡಿದ್ದೇನೆ. ಈಗ 1 ಟೇಬಲ್ ಸ್ಪೂನ್ ಬಟರನ್ನು ಹಾಕಿಕೊಳ್ತೇನೆ. ಬಟರ್ ಬದಲು ನೀವು ತುಪ್ಪವನ್ನು ಸಹ ಹಾಕಿಕೊಳ್ಬೋದು, ಆದರೆ ಬಟರನ್ನು ಹಾಕಿಕೊಳ್ಳೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ. ಈಗ ಬ್ರೆಡ್ ಪೀಸಸನ್ನು ಇಟ್ಕೊಳ್ತೇನೆ. ಈಗ ಬ್ರೆಡ್ ಸ್ಲೈಸ್ನ ಮೇಲ್ಗಡೆ ಸ್ವಲ್ಪ ಬಟರನ್ನು ಹಾಕಿಕೊಳ್ತೇನೆ. ಗೋಲ್ಡನ್ ಬ್ರೌನ್ ಕಲರ್ ಬರುವ ತನಕ ಹಾಗೆ ಇಟ್ಕೊಳ್ಬೇಕು, ಜಾಸ್ತಿ ಕಪ್ಪಗೆ ಮಾಡ್ಕೊಳ್ಬಾರ್ದು. ಈಗ ಬ್ರೆಡ್ ಪೀಸಸನ್ನು ಟರ್ನ್ ಮಾಡಿ ಹಾಕ್ಕೊಳ್ತೇನೆ. ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಇದು. ಈಗ ಮೊದಲೇ ರೆಡಿ ಮಾಡಿ ಇಟ್ಟುಕೊಂಡ ಮಸಾಲವನ್ನು ಬ್ರೆಡ್ ಸ್ಲೈಸಸ್ ಮೇಲೆ ಹಾಕಿಕೊಳ್ತೇನೆ. ಫುಲ್ ಸ್ಪ್ರೆಡ್ ಮಾಡಬೇಕು ಬ್ರೆಡ್ನ ಮೇಲೆ. ಮಸಾಲವನ್ನು ಹಾಕಿ ಈ ಥರ ಪ್ರೆಸ್ ಮಾಡಬೇಕು. ಈಗ ಒಂದೊಂದೇ ಪೀಸನ್ನು ತೆಗೆದು ಪ್ಲೇಟ್ಗೆ ಹಾಕಿಕೊಳ್ತೇನೆ. ಉಳಿದ ಬ್ರೆಡ್ ಪೀಸಸನ್ನು ಇದೇ ಥರ ಮಾಡಿಕೊಳ್ಬೇಕು.
ಈಗ ಬ್ರೆಡ್ ಮಸಾಲ ಟೋಸ್ಟ್ ರೆಡಿ ಆಯಿತು. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಹಾಗೆಯೇ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.